ಅದು ಗಂಡು ದಿಕ್ಕಿಲ್ಲದ ಮನೆ. ಗಂಡ ಮಗನ ಕುಡಿತದ ಚಟಕ್ಕೆ ಮನೆಯೊಡತಿಯೇ ಬಿಟ್ಟು ಹೋಗಿದ್ಲು. ಅಪ್ಪ ಮಗ ಜೊತೆಗೆ ಕುತ್ಕೊಂಡು ಎಣ್ಣೆ ಏರಿಸ್ತಾ ಇದ್ರು. ಇದೇ ಎಣ್ಣೆ ಚಟ ಈಗ ಅಪ್ಪನ ಕೈಯಲ್ಲೇ ಮಗನ ಚಟ್ಟ ಕಟ್ಟಿಸಿದೆ. ಎಣ್ಣೆ ಹೊಡೆಯೋದ್ರಲ್ಲಿ ಜೋಡೆತ್ತಿನಂತಿದ್ರು ಅಪ್ಪ ಮಗ. ರಾತ್ರಿ ಫುಲ್ ಟೈಟ್, ಅಪ್ಪನ ಸಿಟ್ಟಿಗೆ ಮಗ ಮರ್ಡರ್. ಒಮ್ಮೆ ಎಣ್ಣೆಯ ಚಟಕ್ಕೆ ಬಿದ್ರೆ ಮುಗಿತು. ಕುಡಿತದ ದಾಸರಾದವರನ್ನ ಯಾವ ಹಂತಕ್ಕೆ ಬೇಕಾದ್ರೂ ಕೊಂಡೊಯ್ಯುತ್ತೆ. ಎಂತ ನೀಚ ಕೆಲಸ ಮಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡಲ್ಲ. ಮೈಯಲ್ಲಿ 30 ಕೆಜಿ ಮಾಂಸ ಇಲ್ದಿದ್ರೂ ತಾವೇ ರೌಡಿಗಳಂತಾಗ್ತಾರೆ. ಅಪ್ಪ ಮಗ ಅನ್ನುವಂಥ ಸಂಬಂಧವನ್ನೇ ಮರೆತು ಜಿದ್ದಿಗೆ ಬೀಳ್ತಾರೆ. ಚಿಕ್ಕಮಗಳೂರಿನ ಮಾವಿನಕಟ್ಟೆ ಆನೆಗುಂಡಿ ಗ್ರಾಮದಲ್ಲಿ ಆಗಿದ್ದು ಕೂಡ ಇದೆ. ಅಪ್ಪ ಮಗನ ಕುಡಿತದ ಚಟ ಮನೆಗೆ ಕಂಟಕವಾಗಿದೆ. ಎಣ್ಣೆ ನಶೆಯಲ್ಲಿ ತೂರಾಡ್ತಾ ಇದ್ದಂಥ ಅಪ್ಪ ಸ್ವಂತ ಮಗನನ್ನೇ ಕೊಂದು ಹಾಕಿದ್ದಾನೆ. ಇವರಿಬ್ಬರು ಹೆಸರಿಗಷ್ಟೇ ಅಪ್ಪ ಮಕ್ಕಳು, ಆದರೆ ಸಂಬಂಧದಲ್ಲಿ ಹಾಗೆ ಇರಲೇ ಇಲ್ಲ. ಅಪ್ಪ ಅಂದ್ರೆ ಮಗನಿಗೆ ಭಯ ಇರಲಿಲ್ಲ, ಮಗ ಅಂದ್ರೆ ಅಪ್ಪನಿಗೆ ಮಮಕಾರ ಇರಲಿಲ್ಲ. ಇಬ್ರು ಒಟ್ಟೊಟ್ಟಿಗೆ ಕೂತ್ಕೊಂಡು ಎಣ್ಣೆ ಏರಿಸ್ತಾ ಇದ್ರು. ಸ್ನೇಹಿತರ ಜೊತೆ ಸೇರ್ಕೊಂಡ್ರೆ ಹಠಕ್ಕೆ ಬಿದ್ದವರಂತೆ ಎಣ್ಣೆ ಹೊಡಿತಾ ಇದ್ರು. ಈತನ ಹೆಸರು ರಮೇಶ್ ಅಂತ. ಮೂಡಿಗೆರೆ ತಾಲೂಕಿನ ಮಾವಿನಕಟ್ಟೆ ಆನೆಗುಂಡಿ ನಿವಾಸಿ. ಚಿಕ್ಕ ವಯಸ್ಸಿನಿಂದಲೇ ಎಣ್ಣೆ ದಾಸನಾಗಿದ್ದವ. ಹೆಂಡತಿ ಮಕ್ಕಳಾದ್ರೂ ತನ್ನ ಚಟ ಮಾತ್ರ ಬಿಟ್ಟಿರಲಿಲ್ಲ. ಇತ್ತೀಚೆಗೆ ಮಗನನ್ನೇ ಕೂರಿಸ್ಕೊಂಡು ಎಣ್ಣೆ ಹೊಡೆಯೋದಕ್ಕೆ ಶುರು ಮಾಡಿದ್ದ. ನಶೆ ತಲೆಗೇರ್ತಾ ಇದ್ದಂತೆ ಅಪ್ಪ ಮಗ ಅನ್ನೋದನ್ನು ಕೂಡ ಮರೆತು ಜಗಳಕ್ಕೆ ನಿಲ್ತಾ ಇದ್ರು. ಹೆಣ್ಣು ದಿಕ್ಕಿಲ್ಲದ ಮನೆಯಲ್ಲಿ ಅಪ್ಪ ಮಗನದ್ದೇ ಕಾರುಬಾರಾಗಿತ್ತು. ನಿನ್ನೆ ರಾತ್ರಿ ಅಡುಗೆ ಮಾಡುವ ವಿಷಯಕ್ಕೆ ಗಲಾಟೆ ಶುರುವಾಗಿದೆ. ಮಾತಿಗೆ ಮಾತು ಬೆಳೀತಾ ಇದ್ದಂತೆ 40 ವರ್ಷದ ಮಗನನ್ನೇ ಅಪ್ಪ ಹೊಡೆದು ಕೊಂದಿದ್ದಾರೆ. ನಾನು ಹೇಳ್ತಾನೆ ಇದ್ದೆ, ಗಲಾಟೆ ಮಾಡ್ಕೋಬೇಡಿ, ಬೆಳಗ್ಗೆ ಮುಂಚೆ ಕುಡಿಯೋಕ್ಕೂ ಹೋಗಬೇಡಿ. ಕುಡಿಯೋರು ನಿಮ್ಮನ್ನು ಯಾರು ಒಳ್ಳೇದು ಮಾಡಲ್ಲ, ಕುಡಿಬಾರ್ದು. ಬೆಳಗ್ಗೆ ಮುಂಚೆ ಕೆಲಸ ಮಾಡ್ತಿರಲ್ಲ, ಸಂಜೆ ಹೊತ್ತು ಬಂದು ಬೇಕಾದ್ರೆ ಎಲ್ಲ ಅಡುಗೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಕುಡ್ಕೊಂಡು ಊಟ ಮಾಡಿ ಮಲ್ಲಿಗೆ ಅಂತಿದ್ದೆ. ಕೇಳ್ತಿರ್ಲಿಲ್ಲ, ಹಠದಲ್ಲಿ ಕುಡಿಯೋದು, ಮತ್ತು ಸಿಕ್ಕಿದವರಿಗೆಲ್ಲ ಕುಡಿಸೋದು. ನಾನು ತುಂಬ ಸರಿ ಬಿಡಿಸಿದ್ದೀನಿ, ಆದರೂ ನನಗೆ ಆಗ್ತಿರ್ಲಿಲ್ಲ ಬಿಡ್ಸೋಕ್ಕೆ. ತಂದೆ ಮಗನ ಕಾಟ ಅಷ್ಟಿಷ್ಟಲ್ಲ, 3 ಹೊತ್ತು ಎಣ್ಣೆ ಕುಡ್ಕೊಂಡು ತೂರಾಡ್ತಾ ಇದ್ರು. ಹೀಗಾಗಿ ಸುರೇಶ್ ಪತ್ನಿ ಗಂಡ ಮಗನ ಸಹವಾಸವೇ ಬೇಡ ಅಂತ ಮನೆ ಬಿಟ್ಟು ಹೋಗಿದ್ರು. ನಿನ್ನೆ ಅಡಕೆ ಮಾರಿದ್ರಿಂದ ಒಂದಿಷ್ಟು ಕಾಸು ಸಿಗ್ತಾ ಇತ್ತು. ಇದೇ ದುಡ್ಡಲ್ಲೇ ಅಪ್ಪ ಮಗ ಕೂತ್ಕೊಂಡು ಎಣ್ಣೆ ಏರಿಸಿದ್ರು. ಆಮೇಲೆ ಅಡುಗೆ ವಿಷಯಕ್ಕೆ ಗಲಾಟೆ ಶುರುವಾಗಿದೆ. ಮಾತಿಗೆ ಮಾತು ಬೆಳೀತಾ ಇದ್ದಂತೆ ಮಗ ಅನ್ನೋದನ್ನ ಕೂಡ ನೋಡದೆ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಬೆಳಗ್ಗೆ ಆಗ್ತಾ ಇದ್ದಂತೆ ಪಾಪಿ ಅಪ್ಪನ ನಶೆ ಇಳಿದಿದೆ. ಮನೆಯ ಒಳಗಡೆ ಬಿದ್ದಿದ್ದಂಥ ಮಗನ ಮೃತದೇಹವನ್ನ ಹೊರಗೆ ಸಾಗಿಸೋದಕ್ಕೆ ನೋಡಿದ್ದಾನೆ. ಇದನ್ನ ಗಮನಿಸಿದ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದಂತೆ ಆರೋಪಿಯನ್ನ ಲಾಕ್ ಮಾಡಿದ್ದಾರೆ. ಅಡಿಕೆ ತಗೊಂಡೋಗಿ ಸೇಲ್ ಮಾಡಿ ಬಂದಿದ್ದಾರೆ. ಸೇಲ್ ಮಾಡಿ ಬಂದು ಆ ಹಣದಲ್ಲಿ ಕುಡಿದು ಬಂದಿದ್ದಾರೆ. ಕುಡಿದು ಬಿಟ್ಟು ಮನೆಗೆ ಬಂದಿದ್ದಾರೆ. ಇವನು ಮನೇಲಿದ್ದಾಗ ಇವನಿಗೆ ಹಿಂದ್ಗಡೆಯಿಂದ ಕತ್ತಿ ತಗೊಂಡು ಹೊಡೆದಿರೋದು. ಅವನು ಬಿದ್ದಿದ್ದಾನಲ್ಲ, ಬಿದ್ದ ಮೇಲೆ ಇವ್ರು ಎಳ್ಕೊಬಂದು ಹೊರಗಡೆ ಹಾಕಿದ್ದಾರೆ. ಆಮೇಲೆ ಹೋಗಿ ಅವ್ರು ಮಲಗಿದ್ದಾರೆ. ಯಾಕಂದ್ರೆ ಅವ್ರಿಗೆ ಲೋಕ ಇಲ್ಲ, ಏನು ಮಾಡಿದ್ದೇನೆ ಅನ್ನೋದು ಪ್ರಜ್ಞೆ ಇಲ್ಲ. ಅವಾಗ ಅವ್ರು ಬಂದು ನೋಡ್ತಿರೋದು ಸತ್ತೋಗಿದ್ದಾರೆ ಅಂತ ಅವಾಗ ಗೊತ್ತಾಗಿದೆ. ಅಲ್ಲಿ ತನಕ ಗೊತ್ತಾಗಿಲ್ಲ. ಒಟ್ಟಲ್ಲಿ ಅಪ್ಪ ಮಗನ ಕುಡಿತದ ಹುಚ್ಚು ಓರ್ವನ ಜೀವವನ್ನೇ ತೆಗೆದಿದೆ. ಎಣ್ಣೆ ನಶೆಯಲ್ಲಿ ಅಬ್ಬರಿಸಿದವ ಮಗನನ್ನೇ ಕೊಂದು ಜೈಲು ಸೇರಿದ್ದಾನೆ. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.